ಇಸ್ರೇಲ್ನಿಂದ ವಾಯು ದಾಳಿಗೆ ಸಿದ್ಧತೆ ನಡೀತಾ ಇದೆ. ಇರಾನ್ನ ಹಲವೆಡೆ ವಾಯು ದಾಳಿಯನ್ನ ಮಾಡೋಕೆ ಈಗ ಮುಂದಾಗ್ತಾ ಇರೋದು. ತಬ್ರೀಜ್ ಜಂಜನ್ ಹೈವೇ ಮೇಲೆ ಈಗ ಏರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಯನ್ನ ಈಗ ತೀವ್ರಗೊಳಿಸುವ ಎಚ್ಚರಿಕೆಯನ್ನ ಅಮೆರಿಕ ಕೊಟ್ಟಿದೆ. ಅಮೆರಿಕ ಡೆಡ್ಲೈನ್ ಕೊಟ್ಟು, ಇರಾನ್ ಡೆಡ್ಲೈನ್ ಕೊಟ್ಟು, ಡೆಡ್ಲೈನ್ ಇನ್ನೂ ಮುಕ್ತಾಯವಾಗಿಲ್ಲ. ಅಷ್ಟರೊಳಗೇನೆ ಈಗ ದಾಳಿಯನ್ನ ಮಾಡೋಕ್ಕೆ ಶುರು ಮಾಡಿದೆ ಅಮೆರಿಕ. ಇಸ್ರೇಲ್ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಡೆಡ್ಲೈನ್ ಕೊಟ್ಟಿದ್ದು ಯಾತಕ್ಕೋಸ್ಕರ? ಡೆಡ್ಲೈನ್ ಮುಗಿಯೋ ಮುಂಚೆನೆ ದಾಳಿ ಮಾಡ್ತಾ ಇರೋದು ಯಾತಕ್ಕೋಸ್ಕರ? ಹಾಗಿದ್ರೆ ಡೆಡ್ಲೈನ್ ಕೊಡೋದಾದ್ರೂ ಏನು? ಕಾರ್ಗ್ ದ್ವೀಪವನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನ ಶುರು ಮಾಡಿದೆ. ಇಸ್ರೇಲ್ ಒಂದು ಕಡೆಗೆ ಏರ್ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಅಮೆರಿಕ ಬೇರೆ ಬೇರೆ ಪ್ರದೇಶಗಳಿಂದ ಮಿಸೈಲ್ಗಳನ್ನ ಕೂಡ ಬಿಡ್ತಾ ಇದೆ ಅನ್ನುವಂಥದ್ದು ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಮುಖ್ಯವಾಗಿ ಕಾರ್ಗ್ ದ್ವೀಪವನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತೊಮ್ಮೆ ಏರ್ ಸ್ಟ್ರೈಕ್ ಅನ್ನ ಮಾಡಿರುವಂತದ್ದು. ಕಾರ್ಗ್ ದ್ವೀಪ ಇರಾನ್ಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರದೇಶ ಆಗಿರುವಂತದ್ದು. ಇರಾನ್ನ ಭೂಮಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದ್ವೀಪ ಇರಾನಿನ ಆರ್ಥಿಕತೆಯ ಮೂಲ ಅಂತಾನೆ ಕಡಿಬಹುದು. ಯಾಕಂದ್ರೆ ಇರಾನ್ನ ಕಚ್ಚಾ ತೈಲದ ರಫ್ತು ಏನಿದೆ ಸರಿಸುಮಾರು 80ರಿಂದ 85% ರಫ್ತು ಇಲ್ಲಿಂದನೇ ಬೇರೆ ಬೇರೆ ದೇಶಗಳಿಗೆ ಆಗುತ್ತೆ. ಸೊ ಹೀಗಾಗಿ ಇರಾನ್ನ ಆರ್ಥಿಕತೆಯ ಬೆನ್ನೆಲುಬು ಅಂತಾನೂ ಕೂಡ ಈ ದ್ವೀಪವನ್ನ ಕರೀತಾರೆ. ಸೊ ಈ ದ್ವೀಪವನ್ನ ಗುರಿಯಾಗಿಸಿಕೊಂಡು ಈ ಹಿಂದೆಯೂ ಕೂಡ ಅಮೆರಿಕ ಒಮ್ಮೆ ದಾಳಿಯನ್ನು ನಡೆಸಿತ್ತು. ಆ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ವಿರೋಧಗಳು ವ್ಯಕ್ತ ಆದಂತಹ ಹಿನ್ನೆಲೆಯಲ್ಲಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ತೈಲ ಸರಪಳಿಯ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರುವಂತಹ ಕಳವಳಗಳು ವ್ಯಕ್ತ ಆದಂತಹ ಹಿನ್ನೆಲೆಯಲ್ಲಿ ಅದರ ಮೇಲಿನ ದಾಳಿಗಳನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿತ್ತು. ಈಗ ಮತ್ತದೇ ದ್ವೀಪವನ್ನ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿಯನ್ನು ನಡೆಸಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಈ ದಾಳಿಯಿಂದ ಈಗಾಗಲೇ ಕೆಲವೊಂದಿಷ್ಟು ವಿದ್ಯುತ್ ಸಂಪರ್ಕಗಳು ಕೂಡ ಕಡಿತ ಆಗಿದ್ದಾವೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಹಾನಿ ಮತ್ತೆ ಸಾವು ನೋವುಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಬರಬೇಕಿದೆ. ಅರುಣ್, ಓಕೆ ಶಬೀರ್, ಹಾಗಿದ್ದಾಗ ಈಗ ಇರಾನ್ ಕೂಡ 20 ಗಂಟೆಗಳ ಡೆಡ್ಲೈನ್ ಅನ್ನು ಅಮೆರಿಕಾಗೆ ಕೊಡುವಂತಹ ಕೆಲಸವನ್ನ ಮಾಡಿದೆ. ನೀವು ನಮ್ಮ ಷರತ್ತುಗಳಿಗೆ ಒಪ್ಪಿಗೆಯನ್ನ ಕೊಡದೇ ಇದ್ರೆ ನಾವು ಬಹುದೊಡ್ಡದಾದಂಥ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಇಸ್ರೇಲ್ ಅಮೆರಿಕ ಉತ್ತರವನ್ನ ಕೊಟ್ಟಿರಬಹುದು. ಬಟ್ ಇರಾನ್ ಕೊಡುವಂತ ಉತ್ತರವನ್ನ ಗಲ್ಫ್ ರಾಷ್ಟ್ರಗಳು ಎದುರಿಸಬೇಕಾಗತ್ತೆ ಅಲ್ಲ. ಅಮೆರಿಕಾಗೆ ಏನಾಗುತ್ತೆ? 12,000 ಕಿಲೋಮೀಟರ್ ದೂರದಲ್ಲಿದೆ. ಖಂಡಿತವಾಗ್ಲೂ ಅದಕ್ಕೂ ಬೇಕಾದಂತಹ ಅಗತ್ಯ ತಯಾರಿಗಳನ್ನ ಕೂಡ ಅಮೆರಿಕ ಬಹುಶಃ ಮಾಡಿಕೊಂಡಿರುತ್ತೆ. ಯಾಕೆಂದ್ರೆ ಸಹಜವಾಗಿ ಎಕ್ಸ್ಪೆಕ್ಟೆಡ್ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿ ದಾಳಿಗಳನ್ನ ಇರಾನ್ ಮೇಲೆ ನಡೆಸಿದಂತ ಸಂದರ್ಭದಲ್ಲಿ ಇರಾನ್ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡುತ್ತೆ. ಮುಖ್ಯವಾಗಿ ಅಮೆರಿಕದ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತಹದ್ರ ಭಾಗವಾಗಿ ಮಧ್ಯಪ್ರಾಚ್ಯದ ಅಮೆರಿಕದ ಮಿತ್ರ ದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡುತ್ತೆ. ಈ ಹಿಂದೆ ದಾಳಿಯನ್ನ ಕೂಡ ಮಾಡಿತ್ತು. ಸೊ ಹೀಗಾಗಿ ಈಗಾಗಲೇ ಆಗಿರುವಂತಹ ದಾಳಿಗಳಿಂದ ಸಾಕಷ್ಟು ಪಾಠವನ್ನ ಕಲ್ತಿರುವಂತಹ ಹಿನ್ನೆಲೆಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನು ಕೂಡ ಆಕ್ಟಿವೇಟ್ ಮಾಡಿಡುವಂತ ಕೆಲಸವನ್ನ ಮಾಡಲಾಗಿದೆ. ಮುಖ್ಯವಾಗಿ ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ದುಬೈ ಆಗಿರ್ಬೋದು, UAE ಹೀಗೆ ಬೇರೆ ಬೇರೆ ಪ್ರಮುಖ ದೇಶಗಳಿದ್ದಾವೆ. ಅಲ್ಲಿ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಆದರೆ ದೊಡ್ಡ ಪ್ರಮಾಣದ ದಾಳಿಗಳಾದಂತ ಸಂದರ್ಭದಲ್ಲಿ ಯಾರು ಕೂಡ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ಕೂಡ ಇರಾನ್ಗೆ ಪ್ರತ್ಯುತ್ತರವನ್ನ ಕೊಡಬೇಕು ಅಥವಾ ಅದನ್ನ ಸಂಪೂರ್ಣವಾಗಿ ಮಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡದಂತೆ ಈಗ ಸದ್ಯಕ್ಕೆ ಅಮೆರಿಕ ಇಸ್ರೇಲ್ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಡೆಡ್ಲೈನ್ ಅಂತ್ಯವಾಗ್ತಾ ಇದ್ದಂತೆ, ಅಂದ್ರೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳ್ಕೊಂಡಿರುವಂತದ್ದು, ಅದಕ್ಕೂ ಮುಂಚೆ ಈಗ ದಾಳಿಗಳನ್ನ ಶುರು ಮಾಡೋ ಮೂಲಕ ನಮ್ಮ ತೀವ್ರತೆಯ ಸ್ವರೂಪ ಹೇಗಿರುತ್ತೆ ಅನ್ನುವಂಥದ್ದನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ಈ ಡೆಡ್ಲೈನ್ ಅಂತ್ಯ ಆದ ಬಳಿಕವೂ ಇನ್ನಷ್ಟು ತೀವ್ರ ಸ್ವರೂಪದ ದಾಳಿಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಅರುಣ್.